ಆತ್ಮೀಯ ವೀಕ್ಷಕರೇ, ನಿಮಗೆ ನಮ್ಮ ಸುಧಾರ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ವಡಪವ ಹೇಗೆ ಮಾಡುವುದು ಎಂದು ಹೇಳಿಕೊಡುತ್ತಿದ್ದೇನೆ. ಮೊದಲಿಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ ಇದು 4 ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ದೇನೆ. ಅದರಲ್ಲಿ ಹಸಿಮೆಣಸಿನಕಾಯಿ ಹಾಕಿದ್ದೇನೆ, ಶುಂಠಿ ಹಾಕಿದ್ದೇನೆ, ಪುದೀನ ಸೊಪ್ಪನ್ನು ಹಾಕಿದ್ದೇನೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಈ 4 ಗ್ರೈಂಡ್ ನಾನು ವಡಪವ ಮಾಡಲು ಇಲ್ಲಿ ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಟುಕೊಂಡಿದ್ದೀನಿ. ಅದಕ್ಕೆ ಖಾರದ ಪುಡಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕಿದ್ದೇನೆ. ಮತ್ತು ಇದರಲ್ಲಿ ಓಂಕಾಳನ್ನು ಸಹ ಸೇರಿಸಿಟ್ಟಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿಯನ್ನು ಸಹ ಸೇರಿಸುತ್ತಿದ್ದೇನೆ. ಮತ್ತು ಉಪ್ಪನ್ನು ಸಹ ಸೇರಿಸಿ ವಡಪವ ಮಾಡಲು ನಾನು ಇಲ್ಲಿ ಮೊದಲಿಗೆ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸುತ್ತಿದ್ದೀನಿ. ಸ್ವಲ್ಪ ಸೋಡಾ ಹಾಕಿದ್ದೇನೆ, ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ, ಮತ್ತು ಸ್ವಲ್ಪ ಖಾರ ಹಾಕಿದ್ದೇನೆ. ಎಲ್ಲವನ್ನು ಹಾಕಿ ಇದನ್ನು ನೀರು ಹಾಕಿ ಕಲಿಸಬೇಕು. ಆಲೂಗಡ್ಡೆಯನ್ನು ಮಿಶ್ರಣವನ್ನು ಇದರಲ್ಲಿ ಹಾಕಿ ಎಣ್ಣೆಯಲ್ಲಿ ಬಿಡಬೇಕಲ್ಲ, ಅದಕ್ಕೆ ನಿಮಗೆ ನೋಡಿ ನೀರು ಹಾಕಿಕೊಳ್ಳಿ. ಈ ಥರ ಆಗಿದೆ. ಇದನ್ನು ಆಲೂಗಡ್ಡೆ ಮಿಶ್ರಣವನ್ನು ಇದರಲ್ಲಿ ಹಾಕಿ ಎಣ್ಣೆಯಲ್ಲಿ ಕರಿಯಬೇಕು. ನೋಡಿ, ವಡಪವನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಅರ್ಧ ಕಟ್ ಮಾಡಿದ್ದೇನೆ. ಹಸಿಮೆಣಸಿನಕಾಯಿ ಹಾಕಿದ್ದೇನೆ. ಇದರಲ್ಲಿ ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ ಎಲ್ಲ ಹಾಕಿರೋ ಚಟ್ನಿ ಥರ ಮಾಡಿರೋದನ್ನು ಹಾಕಿದ್ದೇನೆ. ಮತ್ತು ಇದರ ಮೇಲೆ ಈರುಳ್ಳಿಯನ್ನು ಸಹ ಹಾಕುತ್ತಿದ್ದೇನೆ. ಮತ್ತು ಇದರ ಮೇಲೆ ಟೊಮೆಟೊ ಸಾಸನ್ನು ಸಹ ಹಾಕಿದ್ದೇನೆ. ಮತ್ತು ಇದರ ಮೇಲೆ ನಾವು ರೆಡಿ ಮಾಡಿಟ್ಟಿರುವಂತಹ ವಡಪವನ್ನು ಹಾಕುತ್ತಿದ್ದೇನೆ. ಹಾಕಿ ಇದನ್ನು ಕ್ಲೋಸ್ ಮಾಡ್ತಿದ್ದೇನೆ. ನೋಡಿ, ರೆಡಿಯಾಗಿದೆ ವಡಪವ.